ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಸಂಗ್ಯಾಬಾಳ್ಯ ಮಿತ್ರದ್ವಯಿ ಅರ್ಥಾತ್ ಈ ಗಂಗಾಪ್ರಸನ ಅನ್ನುವಂಥ ಈ ಸನ್ನಾಟವನ್ನು ವಾಚನ ಮಾಡ್ತಾ ಸಂಗ್ಯಾಬಾಳ್ಯ ಜೀವದ ಗೆಳೆಯರು ಅವರು ಇಬ್ಬರು ಒಬ್ಬರಂತೆ ಒಬ್ಬರು ಇರಬೇಕು, ಭೇದ ಅನ್ನೋದು ಆಗಬಾರ್ದು ಅಂತ ತಿಳ್ಕೊಂಡು ಬಡವ ಬಾಳನಿಗೆ ಸಾಹುಕಾರ ಸಂಘ ಮಾರವಾಡಿಯವರ ಅಂಗಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವನಿಗೆ ಬೇಕಾದಂದು ಬಟ್ಟೆ ಕೊಡಿಸಬೇಕು ಅಂಥೇಳಿ ಪ್ರೀತಿಯಿಂದ ಹೇಳಿದಾಗ ಶೇಠ್ಜಿ ಏನು ಬೇಕು ಅಂತ ಕೇಳಿದಾಗ ನಮಗೇನು ಬೇಕು ಅಂತಂತಂದ್ರೆ ನನ್ನ ಗೆಳೆಯಾಗ ಶೈನ್ ಶೋಕ್ ಅರಿವಿ ಕೊಡು, ಚೈನಾ ಶುಲ್ಕ ಅರಿವಿ ಅಂತೇಳಿ ಸಂಗನ ಹೇಳಿದಾಗ ಕುಂಡ್ರಿ ನಮ್ಮ ಆಳು ಮನುಷ್ಯ ಅಂತ ಕರಿತೇನೆ, ಕರೀರಿ ಯಾರು ಬೇಡ್ತಾರೆ ರೀ, ಗುಂಡೋಬಾ ಯಾಕ್ರಿ ಸಾಹುಕಾರ ಕರೆದ್ರೇನ್ರಿ? ಹಾಂ ಬಾರು ಇಲ್ಲಿ ನೋಡು, ಇಲ್ಲಿ ಅಪಾರಿ ಬಂದವರು ಏನು ಮಾಡಾಕತ್ತಿದ್ದಿ? ಏನಿಲ್ಲ ರೀ, ಇಲ್ಲಿ ಕಸ ಆಟ ಹೊಡೆದಿನಿ, ಹೊರಗಡೆ ಹಾಕಕತ್ತಿದ್ನಿ, ಇರಲಿಲ್ಲ ಊಟ ಹಾಕಿ ಊಟ ಬಾವ ಇಲ್ಲಿ ನೋಡಿ, ಇವ್ರಿಗೆ ಏನು ಬೇಕಾಗೈತಿ ಈಗ ಎಲ್ಲ ಕೊಡೋನು ಬೇಗ ಬಾ. ಹಾಂ ಬರ್ತೇನೆ ರೀ ಸಾಹುಕಾರ, ಬರ್ತೇನೆ ರೀ. ಅರೇ ಶಿಂಗಪ್ಪ, ಏನು ಮೈಯಾನ ಸೊಕ್ಕು ನೋಡು, ಏನು ಅವ್ನು ಮೈಯಾನ ಸೊಕ್ಕಂತೀರಿ? ಇಲ್ಲ ನಾ ಕರೆದು ಕೂಡಲೇ ಬರೋದಿಲ್ಲ, ಬರ್ತಾನೆ ಬಿಡ್ರಿ, ಕಸ ಮಾತನ್ನು ಹಾಕಿ ಬರ್ತಾನೆ ತಂದಲ್ಲ. ಹಾಂ ಈ ಬಾಳನ್ನ ನೋಡಪ್ಪ ಹೆಂಗೈತಿ ಶೇಠ್ಜಿ ಅವ್ರದ್ದು. ನಮಗೇನು ಬಿಡ್ರಿ ಶೇಠ್ಜಿ, ಕಾಮಗತ್ತಿರ್ತಾನ ಮಗ, ಹಾಗೆಲ್ಲ ಮಾತಾಡಬೇಡ ಗಿಡ ನೋಡು, ಏನಾದರೂ ಸಹಿತ ಶೇಠ್ಜಿ ಸಾಹುಕಾರದವರು, ಅದಕ್ಕೆ ಮಾತಾಡೋದು ಮಾತ್ರ ಸ್ವಲ್ಪ ಹೆಚ್ಚಾಗುತ್ತೆ ಆಗ್ತೈತಿ. ಗೆಳೆಯ ಸಂಗಣ್ಣ ನಾವೇನು ಹೇಳ್ರ ಹುಟ್ಟಿಲ್ ತಗೋ, ಈ ಶೇಠ್ಜಿ ಎತ್ತರ ಮಾತಾಡ್ತಾನೆ, ನಂಗೆ ಗೊತ್ತಾಗೋಲ್ಲ. ನಾವು ನಮ್ಮ ಮನೆ ಕೂಳು ತಿಂದು ಅಪ್ಪ ಅವನ ಕೈಯಾಗ ಸಣ್ಣವ್ರು ದೊಡ್ಡವ್ರು ಆಗಿ ಇಷ್ಟು ದೊಡ್ಡವರಿಗೆ ಬಂದಿದ್ವಿ. ಈ ಶೇಠ್ಜಿ ಭಯ ಅಂದ ಏನು ಮಾತಾಡ್ತಾನೆ ನೋಡು, ಮೈಯಾನ ಸೊಕ್ಕು ತೆಗಿಸ್ಕೊಳ್ಳೋದೇನು ನೀವು? ಎಷ್ಟವ ನಡಿಗೆಳೆ ಹೋಗೋಣ, ನಮಗೆ ಅರಿವಿ ಬೇಡಪ್ಪ. ಹೇ ಗೆಳೆಯ ಬಣ್ಣ ದುಡುಕು ಬೇಡಪ್ಪ, ದುಡುಕು ಬೇಡ ನೋಡಿ, ಸ್ವಲ್ಪ ತಡಿ, ನಾ ಹೇಳಿದಿಲ್ಲ ಇದೀಗ ಈ ಗುಜ್ರ ಮಂದಿ ಶುಂಠಿ ಮೆಣಸ ಹಸಿದು ಒಣದ್ದು ಏನು ಬೇಕಾದ ಸಿಕ್ಕದ್ದೆಲ್ಲ ತಿಂದು ಕೂಡಲೇ ನಾಲಿಗೆ ಜರ ಹೊರಟಾಗಿರ್ತೈತಿ. ಅದಕ್ಕೆ ಅವರು ಮಾತಾಡೋ ಮಾತುಗಳು ನಮಗೆ ಹಿಂಗೆ ಕೇಳ್ತಾವೆ. ಆದ್ರೆ ನಾವು ವಿಪರೀತ ತಿಳ್ಕೊಳಕ್ಕೆ ಹೋಗಬೇಡ. ಶೇಠ್ಜಿ ಭಾಳ ಚಲೋ ಮನುಷ್ಯ. ಅವು ಚೈನ್ ಸೋಕ ಅಂದ್ರೆ ನಾ ಶೈನಾ ಸಿಲ್ಕ್ ಅಂತೂಲ್ಲ, ಅದಕ್ಕೆ ಸೈನ್ ಶೋಕ್ ಅನ್ನೋದು ಅಂತ ತಿಳಿದ ಮೈಯಾನ ಸೊಕ್ಕ ಅಂದಂಗೆ ನಿನಗೆ ಕೇಳಿಸ್ತೈತಿ. ಅದೇನು ತಿಳ್ಕೊಬೇಡಪ್ಪ ಗೆಳೆಯ ಬಾಳಣ್ಣ, ಸುಮ್ಮನಿರ ನಾ ಮಾತಾಡ್ತೀನಿ. ಏನು ಸಿಂಗಪ್ಪ ನಿನಗೆಲಿಯ ಬೇಲಪ್ಪ ಗಿಜಿ ಮಾತಾಡ್ತಾನೆ. ನೀ ವ್ಯಾಪಾರ ಮಾಡ, ಮನೇನು ಇದು ಮಾಡೋಕೆ ಹೋಗಬೇಡ, ಇರಿವಿ ಕೊಡ್ತಿದ್ದೀವಿ ಬೇಲಪ್ಪ, ಸುಮ್ಮನಿರಾಕಿ ಈ ಹೇಳ ಬೇಲಪ್ಪಗ. ಹಾಂ ಹೇಳ್ತಂಗಪ್ಪ ಶೆಟ್ಜಿಯವರ, ನೀವೇನು ಹಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ನನ್ನ ಗೆಳೆಯ ಅಂಥವೇನಲ್ಲ. ಗೆಳೆಯ ಬಾಳಣ್ಣ ಏನು ಹೇಳಪ್ಪ ಸಂಗಣ್ಣ, ಈ ಶೆಟ್ಜಿ ಮಾತಿಗೆ ನೀನೇನು ತಿಳ್ಕೊಳಕ್ಕೆ ಹೋಗ್ಬೇಡಪ್ಪ. ನಿನಗೆ ಅರಿವಿ ತೊಗೋಬೇಕಾಗಿತ್ತು, ನಾ ಮಾತಾಡ್ತೀನಿ ಸುಮ್ಮನಿರು. ಆಗಲಿ ತಗೋಪ ಗೆಳೆಯ ಸಂಗಣ್ಣ, ಬ್ಯಾಡ ಅನ್ನೋದಿಲ್ಲ, ಅದಕ್ಕಂತ ಇನ್ನೇನು ಅಲ್ಲಿ ಕರ್ಕೊಂಬಂದಿದ್ದೆ, ಅದಕ್ಕೂ ನಾ ಸುಮ್ಮನೆ ಇರ್ತೀನಿ ತಗೋ. ನೋಡು ಶೆಟ್ಜಿಯವರ, ಈ ಅರಿವಿ ಹೆಂಗೆ ಕೊಡ್ತೀರಿ ಅದನ್ನಾದ್ರೂ ಹೇಳ್ರಿ, ಚೈನಾ ಸಿಲ್ಕ್ ಅರಿವಿ. ಅರೇ ಶಿಂಗಪ್ಪ ನೋಡು, 1 ರೂಪಾಯಿಗೆ 16 ಗಜ್ಜು ಕೊಡ್ತೇವೆ, 4 ಆನೆಗೆ 4 ಗಜ್ಜು ಕೊಡ್ತೀವಿ, 2 ಆನೆಗೆ 2 ಗಜ್ಜು ಕೊಡ್ತೀವಿ, 1 ಆನೆ ಕೊಟ್ಟರೆ ಕೆಳಗಡೆದಿಲ್ಲ ಮೇಲ್ಗಡೆ ಗಜ್ಜು ಕೊಡ್ತೀವಿ. ಹೇ ಈ ಸಂಗನ ಏನೋಪ್ಪ ಏನು ಮಾತಾಡ್ತಾನೆ ನೀವು? ಶೇಠ್ಜಿ ಗಜ್ಜು ಕೊಡ್ತಂತಲ್ಲ, ಯಾಕೋ ಗೆಳೆಯ ಬಾಳಣ್ಣ, ಏನು ನೀ ಹಿಂಗೆ ಯಾಕೆ ಸಿಟ್ಟಿಗತ್ತಿಪ್ಪ ಮೇಲೆ ಮತ್ತೇನು ಗೆಳೆಯ ಸಂಗಣ್ಣ, ನಾವು ಇವಾಗ 1 ರೂಪಾಯಿ ಕೊಡ್ಬೇಕಂತ ಅದನ್ನು ತೊಗೊಂಡ್ರೆ ನಮಗೆ 16 ಗಜ್ಜು ಕೊಡ್ತಾನಂತ, ನಾವು 8 ಆನೆ ಕೊಟ್ರೆ 8 ಗಜ್ಜು ಕೊಡ್ತಾನಂತ, ಮತ್ತು ನಾವು 4 ಆನೆ ಕೊಟ್ರೆ 4 ಗಜ್ಜು ಕೊಡ್ತಾನಂತ, 2 ಆನೆ ಕೊಟ್ಟರೆ 2 ಗಜ್ಜು ಕೊಡ್ತಾನಂತ. ನಾವು 1 ಆನೆ ಕೊಟ್ಟಂಗೆ ಆದ್ರೆ ಕೆಳಗಿಂದಾರ ಮ್ಯಾಲಿಂದಾರ 1 ಗಜ್ಜು ಕೊಡ್ತೀನಿ ಅಂತಾನೆ. ಇದೇ ನನಗೇನು ತಡ್ಕೊಳಕ್ಕೆ ಆಗೋದಿಲ್ಲಪ್ಪ, ನಾವು ರೊಕ್ಕ ಕೊಟ್ಟು ಇವನ ಕಡೆಯಿಂದ ಗಜ್ಜು ತಿನ್ನೋದೈತಿ. ನೋಡಿ ಗೆಳೆಯ, ನಿನಗೆ ಬೇಕಾದ್ರೆ ನೀನೇ ಗಜ್ಜು ತಿಂದು ಬರಪ್ಪ, ನಾ ಏನು ಎದ್ದು ಹೋಗ್ಕೊಂಡು ನೋಡತ್ತ. ಹೇ ಗೆಳೆಯ ಹಂಗೆ ಮಾಡಿ ಬೇಡ್ಕೊಂಡ್ರೂಪ. ಮತ್ತು ನಿನಗೆ ಹೇಳ್ತಲ್ಲ, ಶೇಠ್ಜಿ ಮಾತಾಡೋದು ಬರೋಬ್ಬರಿ ಐತಿ, ನಮಗೆ ತಿಳ್ಕೊಳಕ್ಕೆ ಬರೋದು ಏನಂತ ಗೆಳೆಯ ನೀನು? ಹಂಗಲ್ಲಪ್ಪ, ಅವ್ರ ಮಾತನ್ನ ಹಂಗೆ ಇರ್ತಾವ. ನಾ ಹೇಳ್ತೀನಿ ಕುಂಡ್ರಿ, ಅಪಾರ್ಥ ಮಾಡ್ಕೋಬೇಡಪ್ಪ ಗೆಳೆಯ. ನೀ ಮೊದಲೇ ಹೇಳಿಕೊಂತನ ಬಂದದ ನಾನು ನಿನಗೆ, ಇವು ಮಾರವಾಡ್ಯಾರಿಗಳು ಗುಜ್ಜರ್ ಅಂತೇಳಿ ಇವರ
ಹಂಗೆ ಹೆಂಗೆ ಬರ್ತಾವಪ್ಪ ನೋಡಪ್ಪ. ಗಜ್ಕಟ್ಟಿಗೆ ಅಂತ ಇರ್ತೈತಿಲ್ಲ, ಅರಿವಿ ಮಾಪ್ ಮಾಡೋದು, ಅದಕ್ಕೆ ಗಜ್ ಅಂತಾರೆ ಅವರು. 3 ಮೊಳ ಕೊಡಿದ ಮಾಪಿಗೆ ಗಜ ಅಂತಾರೆ. 3 ಮೊಳ ಕುಡಿದ್ರೆ 1 ಗಜ ಅನ್ನೋದ್ರ ಬದಲಿಗೆ ಗಜ್ ಅಂತಾರೆ. ಗಜ್ ಅಂತಂದ್ರೆ ಅದು 3 ಮೊಳ. ಮೊದಲು ಅವ್ರು ನಾಳೆಗೆ ಬಾ ದಿಪ್ಪತ್ತೆ ಅಂತ ಹೇಳಿಲ್ಲ ನನಗೆ, ಅದಕ್ಕೆ ಬಾಯಿಂದ ಸರಿಯಾಗಿ ಮಾತು ಹೊಂಡೋದಿಲ್ಲ ಅವರು. ಗೆಳೆಯ ನೀನು ಸುಮ್ಮನೆ ಕುಂಡ್ರೆ ನಾನು ಅರಿವಿ ಮಾತಾಡ್ತೇನೆ, ನಾನು ನಿನಗೆ ಅರಿವಿ ಕೊಡಿಸ್ತೀನಿ ಗಪ್ಪಪ್ಪ. ಕೊಡಿಸ್ಬಾ ಬ್ಯಾಡೋದಿಲ್ಲ, ಅದಕ್ಕೆ ಕರ್ಕೊಂಬಂದಿದ್ದಿ. ಆದರೆ ಶೆಡ್ಜಿ ಮಾತಾಡೋದು ನನಗೆ ಬರೋಬರಿ ಅನಿಸೋಲ್ಲ. ಸರಿ ಏನು ಬೇಲಪ್ಪ, ನೀನು ಸುಮ್ಮನೆ ಕುಂಡ್ರು. ನೀ ಏನು ವ್ಯಾಪಾರ ಮಾಡವ, ಏನು ಬೇಪಾರ ಮಾಡವ? ಈ ನಿಮ್ಮ ಜೀವನದ ಗೆಳೆಯ ನಮ್ಮ ಶಿಂಗಪ್ಪ ಬೇಪಾರ ಮಾಡ್ದವ, ನಾವು ಇರಿವಿ ಕೊಡ್ತಾವೆ. ನೀ ಸುಮ್ಮನೆ ಕುಂಡ್ರು. ಮುಕ್ಳಿ ಮೇಲೆ ಚಡಾವ್ ಬಿದ್ದಾವೆ, ಚಡಾವ್. ಏ ಗೆಳೆಯ ಸಂಗನ ಏನೋಪ್ಪ ಏನು ಮಾತಾಡ್ತಾನೆ ನೀವು ಶೆಡ್ಜಿ, ನೋಡಿ ಹೆಂಗೆ ಮಾತಾಡ್ತಾನ. ಮುಕ್ಳಿ ಮೇಲೆ ಚಡಾವ್ ಬಿದ್ದಾವಂತಾನ. ಗೆಳೆಯ ತಪ್ಪು ತಿಳಿತಪ್ಪ ನೀನು, ಸುಮ್ಮನಿರು ಬಾಳಣ್ಣ. ಏನು ಶೆಡ್ಜಿ ನೀವು ಈ ಅರಿವಿ ಹರಿದು ಕೊಡುವಂಥವರಾಗ್ರಿ. ನಮ್ಮ ಬಾಳಣ್ಣನ ಮಾತು ಬದಿಗಿಡ್ರಿ, ನೀವು ಕೊಡ್ರಿ. ಅರೇ ಗುಂಡೋಬಾ, ಹಾಂ ಬಂಡಿ ಶೆಡ್ಜಿಯವರು ಬಂಡಿ. ಗಜಕಟ್ಟಿಗೆ ತೊಗೊಂಡು ಕುಟುಂಬ, ಗಜಕಟ್ಟಿಗೆ ಆಗಲಿ ಶೆಡ್ಜಿಯವರ. ಗಜಕಟ್ಟಿಗೆ ಇಲ್ಲೇ ಐತಿಲ್ಲ ನೀವು ಕಾಣುವತ್ತು. ಅರೇ ಗುಂಡೋಬಾ, ನನಗೆ ಕಂಡಿದ್ರೆ ನಾಯಕ ಕೇಳ್ತೀನಿ ನಿನಗೆ. ತಾಯಿ ಅರಿವಿ ಮಾಪ್ ಮಾಡಬೇಕು, ಗಜಕಟ್ಟಿಗೆ ಕೊಡು. ಹಾಂ ತಗೊಳ್ರಿ ಶೆಡ್ಜಿಯವರ. ನೋಡು ಶೇಂಗಪ್ಪ ಸರಿಯಾಗಿ ನೋಡು. ನಾವು ಗಜಕಟ್ಟಿಗೆ 3 ಮೊಳ ಇರ್ತೈತಿ. ಇದರಿಂದ ಇರ್ವಿ ನಾವು ಮಾಪ್ ಮಾಡ್ತೀವಿ. ಇರ್ವಿ ತಗೊಳ್ಳುವಂಥ ಮತ್ತೇನು ಬೇಕು ನಮಗೆ ಹೇಳುವಂಥ ಮನಾಗು. ಏ ಗೆಳೆಯ ಸಂಗಣ್ಣ ಏನು ಮಾತಾಡ್ತಾನೋ ಹೊಲಸು ಬಾಳಿ ಶೆಡ್ಜಿ, ಏನು ಬಾಯಿ ಒಂದ ಎತ್ತ ಥರ ಮಾತಾಡ್ತಾನೋ ಹೇಳು ಅಂತಂದ್ರೆ. ಗೆಳೆಯ ಬಾಳಣ್ಣ ನಿನಗೆ ಹೇಳಿದ್ರು ಯಾಕೋ ತಿಳುವಲ್ಪ. ಹೇಳು ಅಂತಂದ್ರೆ ಹೇಳು ಅನ್ನೋದು ಹೋಗಿ ಅವ್ರು ಹೇಳು ಅಂತಾರು. ಆಗ ತಗೋರಪ್ಪ ಏನು ಹೇಳ್ತಾನೆ ಕೇಳಿ. ಏನು ಶೆಡ್ಜಿ ದಾದ, ನಮಗೆ ಜರದ ಏಕ ನಂಬರ್ ರುಮಾಲ್ ಅಂದ್ರೆ ಪೌಡ ನಮಗೆ ಪಟೇ ಬೇಕೈತ್ರಿ. ಹಾಂ ಅರೇ ಶಿಂಗಪ್ಪ, ಪಕ್ಕಾ ಜರ್ದ ಬೇಕೋ ಏನು ಅದ್ರಾಗನ ಏಕ ನಂಬರ್ ಕಚ್ಚಾ ಜರ್ದ ಬೇಕು? ಹಾಂ ಏನು ರೀ ಶೆಡ್ಜಿಯವರ, ನನ್ನ ಜೀವದ ಗೆಳೆಯಾಗ ಪಕ್ಕಾ ಜರದನ ರುಮಾನಲ್ಲ ಬೇಕು ನೋಡ್ರಿ. ಹಾಂ ಆಯಿತು, ಅವಗೂ ನಿನ್ನಂಗಣ ಜರದ್ದ ರುಂಬಾಲ ಕೊಡ್ತೇನೆ. ಅರೇ ಗುಂಡೋಬಾ ಹೇಳ್ರಿ ಶೆಡ್ಜಿಯವರ, ಮತ್ತೇನಾಯ್ತು? ಮ್ಯಾಗಿನ ಕಪ್ಪಾಟದೊಳಗೆ ಕುಂಟೆ ಮಚ್ಚರ್ ಅಂದರೆ ಕೊಯಂಬತ್ತೂರ ತಂದಂಥ ಪಕ್ಕಾ ಏಕ ನಂಬರ್ ಜರದ ರುಂಬಾಲ ಐತಿ. ಅದನ್ನು ಸಾವಕಾಶ ತಗೊಂಡು ಬಾ. ನೀನು ಮೊದಲು ಹುಮ್ಮ ಮನುಷ್ಯ ಆಗಲಿ ಶೆಡ್ಜಿಯವರ. ನೀವು ಹೇಳಿದಂಗೆ ಕೇಳ್ತಾನೆ. ಪಕ್ಕಾ ಏಕ ನಂಬರ್ ಜರದ ರುಂಬಾಲ ಅಲ್ಲೇ ಇಟ್ಟಿದ್ದೀರಲ್ಲ, ಅದನ್ನು ತೊಗೊಂಡು ಬರ್ತೇನೆ. ಕಪಾಟದಾಗ ಐತಿ, ಸ್ವಲ್ಪ ತಡೀರಿ ತೊಗೊಂಬರ್ತೇನೆ. ಹಾಂ ಬೇಗ ತೊಗೊಂಬಾ ಗಿರಾಕಿ ಆತ. ಹಾಂ ತಗೋರಿ, ಬರೋಬ್ಬರಿ ಗುಂಡೋಬಾತ್. ಸಿಂಗಪ್ಪ ಇದು ನೋಡು, ಪಕ್ಕಾ ಜರದ ರುಂಬಾಲ ಐತಿ ನೋಡು. ಇದನ್ನು ಹಾಕೊಂಡ್ರೆ ಮನುಷ್ಯ ಎದಕ್ಕೆ ಅಂತೈತಿ, ತೆಗೆದುಕೊಳ್ಳುವಂಥವನಾಗು. ಕೊಡ್ರಿ ಶೆಡ್ಜಿ. ಗೆಳೆಯ ಬಾಳನ್ನ ನೋಡಪ್ಪ, ಈ ಏಕ ನಂಬರ್ ಪಕ್ಕಾ ಜರದ ರುಂಬಾಲ ನಿನ್ನ ಮನಸ್ಸಿಗೆ ಬಂದೈತೋ ಹೆಂಗೆ ನನಗೆ ನೀನು ನೋಡಿ ಹೇಳು. ಯಾಕಂದ್ರೆ ನಿನ್ನ ಮನಸ್ಸಿಗೆ ಬಂದ್ರೆ ನನಗೆ ಖುಷಿ. ಏನಪ್ಪ ಗೆಳೆಯ ಸಂಗಣ್ಣ, ನೀ ಬೇರೆ ಅಲ್ಲ ನಾ ಬೇರೆ ಅಲ್ಲ. ನಿನ್ನ ಮನಸ್ಸಿಗೆ ಬಂದಂದಾದ್ರೆ ನನ್ನ ಮನಸ್ಸಿಗೂ ಬಂದಂಗೆ ನೋಡಪ್ಪ ಗೆಳೆಯ. ಹಾಗೆ ಅನ್ಬೇಡ ಗೆಳೆಯ. ನೋಡು, ನಿನ್ನ ಮನಸ್ಸಿಗೆ ಬಂದಂಗೆ ನನ್ನ ಮನಸ್ಸಿಗೆ ನಿನ್ನ ದೊಡ್ಡ ಮನಸ್ಸು, ಅದು ನೀನು ಒಂದು ಸ್ವಲ್ಪ ನೋಡು. ಆತು ಬಿಡ್ಬೇಡ ಗೆಳೆಯ, ಚಲೋ ಐತಿ, ನನಗೂ ಪಾಠ ಅನ್ಸೈತಿ. ಹಾಂ ನೀನು ಪಾಸ್ ಅನ್ಸೈತಿಲ್ಲ, ಪಾಸ್ ಅನ್ಸೈತಿಪ್ಪ, ಚಲೋ ಅನ್ಸೈತಿ. ಹಂಗಾರೆ ತೊಗೊಂಡ್ಬಿಡುನು. ಆಗಲಿ ಗೆಳೆಯ ನಿನ್ನ ಮರ್ಜಿ. ಏನು ರೀ ಶೆಡ್ಜಿಯವರ? ಹಾಂ ಹೇಳು ಶೇಂಗಪ್ಪ, ಈ ಜರದ ರುಂಬಾಲ ಕಿಮ್ಮತ್ತು ಎಷ್ಟದ ರೀ ಹೇಳುವಂಥವ್ರಾಗ್ರಿ. ಅರೇ ಶಿಂಗಪ್ಪ, ನೀನು ಬೇರೆದವ ನೀವು, ನಿನಗೆ ನಾನು ಹೆಚ್ಚು ಹಿಡಿದಿಲ್ಲ. ಈ ಜರದ ರುಂಬಾಲ ಕಿಮ್ಮತ್ತು 50 ರೂಪಾಯಿ, 50 ಪೈ ಆಗ್ತದೆ ನೋಡು. ಏನು ರೀ 50 ರೂಪಾಯಿ 50 ಪೈಸಾ ಆಗ್ತತಿ? ಹಾಂ ಶೆಡ್ಜಿಯವರ, ನೀವು ಹೇಳ್ದಂಗೆ 50 ರೂಪಾಯಿ ಅಂದ್ರೆ 50 ರೂಪಾಯಿ 50 ಪೈ ಆದ್ರೆ ಆತು.
ಮ್ಯಾಗಿನ ಒಂದು 50 ರೂಪಾಯಿ ನೀವು ತೊಗೊಂಡು ಆ ಮ್ಯಾಲಿಂದ 50 ರೂಪಾಯಿ ಬಿಡುವಂಥವರಾಗಿರಿ. ಅರೇ ಶಿಂಗಪ್ಪ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ರೀ? 50 ರೂಪಾಯಿ ಬಿಟ್ಟೇವು ಖರೆ, ಆ ಮ್ಯಾಗಿನ 50 ಪೈಸಾ ಬಿಡಂಗಿಲ್ಲ ನೋಡಿ ನಾವು. ಅರೇ ರೀ ಏನು ರೀ ಶೇಠ್ಜಿ ಅವ್ರ, 50 ರೂಪಾಯಿ ಕೊಟ್ಟಿರ್ತೀನಿ, ಬರೀ 50 ಬೈ ಬಿಡೋದ್ರೆ ಯಾಕೆ ಆಗೋದಿಲ್ಲ ಅಂತೀರಿ? ಅರೇ ಶಿಂಗಪ್ಪ 50 ಪೈದಾಗ ನಮ್ಮ ಗುಂಡೋಬಾನ ಒಂದು ದಿವಸದ ಪಗಾರ ಆಗ್ತೈತಿ ನೋಡಪ್ಪ. ಅದಕ್ಕೆ 50 ಪೈ ನಾವು ಬಿಡುವುದಿಲ್ಲ, 50 ಪೈ ನೀವು ಕೊಡಾಕಣ ಬೇಕು. ಹಾಂ ನೋಡು ಬಾಳಣ್ಣ, ಅದಪ್ಪ ಹೇಳಿ ಶರೀರ ಜಿಬಿಟ್ಟು ಬಾದನ್, ಭಾಳ ಜಿಬಿಟ್ಟು ಅದನ್ ಬಿಡ್ರಿ. ನಿಮ್ಮದು ಲೆಕ್ಕನ ಭಾಳ ಜಿಬಿಟ್ಟು ಬಿಡ್ರಿ ಶರೀರ ಅವ್ರು. ನಿಮ್ಮಂಗೆ ನಮಗೆ ಲೆಕ್ಕ ಹಾಕಕ್ಕೆ ಬರೋದಿಲ್ಲ ನೋಡ್ರಿ. ಹಾಂ ಶೇಂಗಪ್ಪ, ನಿಮಗೆ ನೋಡು ಹೊಲ್ದಾಗ ಏನೆಲ್ಲ ಬೆಳಿತೀರಿ, ನೀವು ದೊಡ್ಡ ಮನುಷ್ಯನವರು. ನಾವು ಅದನ್ನ ತೊಗೊಂಡು ಬಂದು ವ್ಯಾಪಾರ ಮಾಡಬೇಕು, ಅದರಾಗ ನಾವು ಲಾಭ ಮಾಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳ ಸಂಗಮಿಸ್ಬೇಕು. ಅದಕ್ಕೆ ನಾವು ಪೈಸಾ ಟು ಪೈಸಾ ಎಲ್ಲ ಲೆಕ್ಕ ಹಾಕ್ತೀವಿ ನೋಡಪ್ಪ. ಆಗಲಿ ಬಿಡ್ರಿ ಶೇಠ್ಜಿಯವ್ರ, ನಿಮಗೆ ಮತ್ತೇನು ಬೇಕು ಹೇಳ್ರಿ ಅಂತಂದ್ರಲ್ಲ. ನನ್ನ ಗೆಳೆಯನ ಸಲುವಾಗಿ, ನನ್ನ ಬಾಳನ್ನ ಜೀವನದ ಗೆಳೆಯ, ಅವಾಗ ಕರವತ್ತು ಕಟ್ಟಿ ದೋತ್ರ ತೆಗೆಯುವಂಥವ್ರಾಗಿ ನೋಡೋನು. ಆರೇ ಶಿಂಗಪ್ಪ, ಸರ್ವಜ್ಞಾಗ ಹಟ್ಟಿ ಬೆಳಗ್ಗೆ ಬಿಟ್ಟು ನೋಡುವಂಥವನಾಗು. ಹಾಂ ಏನು ಮಾತಾಡ್ತಾನೆ ಗೆಳೆಯ ಸಂಗನೇವ? ಈ ಶೇಠ್ಜಿ ಅಂಗಡಿ ಬಿಟ್ಟು ನಡಿಯಪ್ಪ ಮೊದಲ ಎಂತೆಂತಾರ ಮಾತಾಡ್ತಾನವ. ಸಂಗ್ಯ ಇವಾಗ ಹೇಳಪ್ಪ, ತಿಳಿದಿಲ್ಲ ಇವಾಗ ಬಾಲನಗ. ನಾ ಹೇಳ್ತಂಗಪ್ಪ ಶೇಠ್ಜಿಯವ್ರ, ನೋಡಿ ಗೆಳೆಯ ಬಾಳಣ್ಣ, ನೀನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ತಿ ಇದ್ದೀನಿ. ಯಾಕೆ ಮತ್ತು ಇನ್ನೇನು ಆಗಬೇಕು ಗೆಳೆಯ? ಏನು ಮಾತಾಡ್ತಾನೆ ನೋಡಿ ಶೇಠ್ಜಿ ಎತ್ತೆತ್ತರ ಮಾತಾಡಕತ್ತ ನೀವು. ಈ ಕರವತ್ತರಟ್ಟಿ ದೋತ್ರ ನೀ ತೆಗಿಯಂತಿ, ಸರ್ವತ್ನಾಗ ಹಟ್ಟಿ ಬೆಳಗಿನ ಬಿಟ್ಟಿ ಅಂತೆ. ಅಲ್ಲೋ ಅವಂತಾನು ನೋಡಪ್ಪ ಗೆಳೆಯ, ಎಲ್ಲಾರ ಹಟ್ಟಿ ಬಿಟ್ಟು ಹನುಮಾಪುರ ಅಂತ ದೋತ್ರ ಏನು ಇರ್ತಾವೋ ನೋಡು, ಇವೇನ ಪುಕ್ಕಟ ಕೊಡ್ತಾನ ನಮಗೆ. ನೀನು ಹೇಳೋ ಸರಿಯಾಗಿ ಮಾತಾಡೋಕೆ ಹೇಳವ. ಅಲ್ಪ ಗೆಳೆಯ, ನೀನು ಭಾಳ ಕದಮ್ ಮನ್ಸಿಗೆ ಹಚ್ಕೋತಿ. ಅವ್ರ ಮಾತುಗಳು ಎಬಡ ತಬಡ ಹಾಕಿರ್ತಾವೆ. ನಾ ಎಲ್ಲ ತೀಸಿ ಆತ್ಮಕ್ಕೆ ಸಂಬ್ಕೊಂಡ್ರೆ ನೀವು ಆತ ಗೆಳೆಯ ನೋಡ್ಬೇಡಣ್ಣ. ಇವ್ರು ಹೇಳಪ್ಪ ಸಂಗಣ್ಣ, ಈ ಶೇಠ್ಜಿಗಳು ಮೊದಲ ಗುಜ್ರ ಮಂದಿ ಅಂತ ಹೇಳಿದನಿಲ್ಲ ನಿನಗೆ, ಹೇಳಿದೆ ಬಿಡ. ಇವ್ರ ಯಾಲಕ್ಕಿ ಲವಂಗ ಅಂಥದ್ದು ಇಂಥದ್ದು ಕರ್ದು ಚಂದ ನಾಲಿಗೆ ದಪ್ಪಾಗಿರ್ತೈತಿಪ್ಪ. ಕರವತ್ತ ಕಡ್ಡಿ ದೋತ್ರ ಅಂತೇಳಿ ನಾ ಹೇಳಿದ್ರೆ ನಾವು ಸರ್ವತ್ನ್ಯಾಗ ಕಟ್ಟಿ ಬೆಳಗ್ಗೆ ಬಿಟ್ಟು ಅಂತಂದು ನೀ ತಿಳ್ಕೊಂಡಿಲ್ಲ. ಸುಮ್ಮನೆ ಕೊಂಡ್ರು ಆಗಿನ ತಿಳ್ಕೊಳಕ್ಕೆ ಹೋಗಬೇಡ. ಶಿರ್ಜಿಯವರ ಏನು ಬೇಲಪ್ಪ, ನೀ ಸುಮ್ಮಕೊಂಡ್ರು ಮುಕ್ಕಳಿ ಮ್ಯಾಲೆ ಚಡ ಬಿದ್ದಾವ. ಚಡ ಏನು ಮಾತಾಡ್ತಾನೋ ಗೆಳೆಯ ಇವ ಶಿರ್ಜಿ. ನೀ ಸುಮ್ಮನೆ ಕುಂತ ವ್ಯಾಪಾರ ಮಾಡುವಂಥವು ಬಿಡ್ಲಿದ್ದೇನದು ನಾನು ನಿನ್ನ ಬಿಡಾವಲ್ಲ ಮೊದಲ ಚಲೋ. ಏನು ನಮ್ಮ ಸಂಗನಗತೆ ನಾ ಏನು ಸುಮ್ಮಕೊಂಡ್ರವಲ್ಲ, ನೀನು ನೋಡ್ತಾನ. ಏನು ರೀ ಶೆಟ್ಜಿ ಅವರೇ, ಕರವತ್ತ ಕಡ್ಡಿ ದೂತ್ರ ಕಿಮ್ಮತ್ತು ಹೇಳ್ರಿ. ನಮ್ಮ ಬಾಳನ್ನ ಮಾತು ಬಿಡ್ರಿ, ನಾ ತಗೋತೀನಿ, ನೀವು ಯಾಕೆ ಕಾಳಜಿ ಮಾಡ್ತೀರಿ? ರೊಕ್ಕ ಕೊಡವ ನಾ ಅಂತ ಹೇಳಿಲ್ಲ. ನಮ್ಮ ಗೆಳೆಯಗೇನು ಅನ್ನಕ್ಕೆ ಹೋಗ್ಬೇಡ ನೋಡ್ರಿ. ಅರೇ ಶಿಂಗಪ್ಪ, ಈ ಕರವತ್ತ ಕಡ್ಡಿ ದೂತ್ರಕ್ಕೆ 25 ರೂಪಾಯಿ ಮತ್ತು 25 ಪೈಸಾ ಆಗ್ತೈತಿ ನೋಡು. ಇದ್ರಾಗ ಅದಕ್ಕೇನು ಹೆಚ್ಚು ಕಡಿಮೆ ಮತ್ತು ಬೇಡಕ್ಕೆ ಹೋಗಬೇಡ. ಅರೇ ಶೆಟ್ಜಿ ದಾದಾ, ಇದ್ರಾಗ ಅದು 25 ಪೈಸಾರ ಬಿಡಾಕ್ರಿ. ಅರೇ ಶಿಂಗಪ್ಪ, ನೀ ಮೊದಲೇ ಹೇಳಿದಾವ ನಾವು 25 ರೂಪಾಯಿ ಬಿಟ್ಟೇವು ಖರೆ, 25 ಪೈಸಾ ಬಿಡುವುದಿಲ್ಲ. ಯಾಕೆ ನೀನು ಹೇಳಿಲ್ಲ? ಅದು ನಮ್ಮ ಗುಂಡೋಬಾನ ಅರ್ಧ ದಿನದ ಪಗಾರ ಆಗ್ತದೆ. ಗುಂಡೋಬಾಗ ಪಗಾರ ಕೊಡಬೇಕಲ್ಲ ನಾವು, ಮತ್ತು ಕೊಡ್ಬೇಕ್ರಿಪ್ಪ. ಮತ್ತು ಆಳ ಮಗನ ಇಟ್ಕೊಂಡಿದ್ದ ಕೊಲ್ಲಿ ಹೇತಿ ಕೇಳ್ತಾರಿಲ್ಲೋ, ಕೇಳಲೇ ಕೇಳಬೇಕು. ಅದಕ್ಕೆ ಮತ್ತು ನಾವು ಪಗಾರ ಕೊಡಬೇಕು. ಮತ್ತು ಎಲ್ಲಿಂದ ಕೊಡಬೇಕು? ಹಾಂ, ನಿಮ್ಮ ಕೈಯಿಂದ ಕೊಡು. ಅದಕ್ಕೆ ನಿಮ್ಮ ಕಡೆ ಇವು ಕೊಟ್ರೆ ನಮಗೆ ಅದು ಲಾಭ ಆಗ್ತೈತಿ, ಅದ್ರಾಗ ಅವು ಕೊಡ್ತೀವಿ. ಒಟ್ಟು ಸೇರಿ ಏನಾದರೂ ನಮ್ಮ ಮೇಲೆ ಹಾಕಿಬಿಡವ. ಗಿರಾಕಿಗಳು ದೇವ್ರಂತ ಹೇಳಿಲ್ಲ, ನೀವೇ ನಮಗೆ ಎಲ್ಲ ಕೊಡೋರು, ನೀವೇ ದೇವ್ರದ್ದ ವೆಂಕಟರಮಣ. ಅದಿಲ್ಲರಿ ಶೆಟ್ಜಿ ದಾದಾ, ಇಷ್ಟೆಲ್ಲ ಸೇರಿ ಒಟ್ಟು ನಿಮ್ಮ ಲೆಕ್ಕ ಎಷ್ಟಾತು ಅದನ್ನಾದರೂ ಬರೆದು ನಮಗೆ ಹೇಳ್ರಿ. ಯಾಕಂದ್ರೆ ನಮಗೆ ಹೆಚ್ಚಿಗೆ ನಮಗೆ ಸಾಲಿ ಗೊತ್ತಿರೋದಿಲ್ಲ. ನೀವು ಎಷ್ಟಾಕತಿ ಹೇಳ್ರಿ, ಬರೆದು ಹೇಳ್ರಿ. ಅರೇ ಶಿಂಗಪ್ಪ,
ನೀನು ಬೇರೆದವನು, ನಾ ನಿಮಗೆ ಏನು ಹೇಳೋದಿಲ್ಲ ನೋಡು. ನೀ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಿನಗೇನು ಹೇಳಬೇಕು ಹೇಳು. ಶಿರ್ಜಿಯವರ ಹಿಂದಿನದು ಈಗಿಂದು ಎಲ್ಲ ಬೇರೆ ಬೇರೆನ ಹೇಳುವಂತಾರೆ. ಹೌದು ಹೇಗಪ್ಪ, ಹಿಂದೆ ಕೊಟ್ಟದ್ದು ಅದು ಬಾಕಿ ಐತಿ, ಅದನ್ನೂ ಕೊಡು ಇದನ್ನೂ ಕೊಡು. ನೋಡಿ ಸಿಂಗಪ್ಪ, ನಿನ್ನ ಹೆಂಡತಿ ಹಡೆದಾಗ ಕಿಸಿ ಒಯ್ದಿದ್ದಲ್ಲ, ಹೇಗೆಲ್ಲ ಏನದ ನೀವ ಗೆಳೆಯ ತಪ್ಪು ತಿಳ್ಕೊಬೇಡ ಬಿಡಪ್ಪ. ಕಿಸಿ ಅಂತಂದ್ರಣ ಕಸಕಸಿಗೆ ಇವರ ಕಿಸಿ ಅಂತಾರೆ. ರೊಕ್ಕ ಅದು ಬಂದಿಲ್ಲ, ಟುಬ್ರಿ ಒಯ್ದಿಲ್ಲ. ಟುಬ್ರಿ ಅಂದರೆ ಏನೋ ಗೆಳೆಯ, ಕೊಬ್ಬರಿಗೆ ಟುಬ್ರಿ ಅತ್ತಾರ ಗಪ್ಪ ಸುಮ್ಮರಿದು. ರೊಕ್ಕ ಬಂದಿಲ್ಲ. ಆಮೇಲೆ ಈಗ ಇರ್ವಿ ಲೆಕ್ಕ, ಏನು ಇರ್ವಿ ಲೆಕ್ಕ, ಇದು ಅರಿವಿಗೆ ತಾರಪ್ಪ. ಇರ್ವಿ ಲೆಕ್ಕ ಸೇರಿ ಎಷ್ಟಾಗೈತೆ ಅಂತ ನಮ್ಗೆ ಹೇಳ್ರಿ. ನೋಡು, 115 ರೂಪಾಯಿ 15 ಆನೆ 15 ಪೈ ಆಗೈತಿ ನೋಡು ಶೇಂಗಾಪ. ಆತ್ರಿ, ಇಷ್ಟೆಲ್ಲ ಕೂಡಿ ಇಷ್ಟೆಲ್ಲ ಆಗೈತಿ. ಎಷ್ಟಾಯ್ತು ರೀ? ನಾವು ಹಿಂದೆ ನನ್ನ ಹೆಂಡತಿ ಹಿಡ್ದಾಗ ಕಸಕಸಿ ಓದಿದ್ದು, ಕೊಬ್ಬರಿ ಓದದ್ದು, ಮತ್ತು ಈಗಿಂದ ಅರಿವಿ ನಮ್ಮ ಗೆಳೆಯ ಬಾಳನಿಗೇನು ಕೊಡಿಸಿ ಎಲ್ಲ ಕೂಡಿಸಿ 115 ರೂಪಾಯಿ 15 ಆನೆ 15 ಪೈ ಆಗ್ಯಾವಂತಂದ್ರಿ. ಹೌದು, ಕರೆನ ಆಗೈತಿ ಎಲ್ಲ ಇಷ್ಟೆಲ್ಲ ಲೆಕ್ಕ ಆತ್ಬಿಟ್ರಿ. ಇದ್ರಾಗರ ಮ್ಯಾಗಿನ 15 ಪೈ ಬಿಡ್ರಲ್ಲ, ಬಿಡೋಕ್ಕಾಗೋದಿಲ್ಲ ಶೇಂಗಪ್ಪ. ನಮ್ಮನ್ನ ಮೇಲೆ ಹಾಗೆ ಕೇಳಕ್ಕೆ ಹೋಗಬೇಡ. ಯಾಕೆ ನಮ್ಮದು ಉದ್ಯೋಗನ ಹಂಗೈತಿ. ನೀವು ಕೊಟ್ರನ್ನ ನಮ್ಗೆ ಅದು ಆಗೋದು, ನಾವೇನು ನಿಮಗೆ ಹೆಚ್ಚು ಹೇಳೋದಿಲ್ಲ, ಅದಕ್ಕೆ ಕೊಡಾಕಬೇಕು. ಹಾಂ ಆಗಲಿ ಬಿಡ್ರಿ. ನೋಡ್ರಿ ಶೆಡ್ಜಿವ್ರ, ಏನಾಯ್ತು ಶೇಂಗಪ್ಪ, ಹಿಂಗೆ ಯಾಕೆ ಮಾಡ್ತಾಯಿದ್ದಿ? ಅಲ್ಲಿ ಘಾತ ಆಯ್ತು ನೋಡ್ರಿ. ಏನು ಘಾತ ಆಯ್ತು ಶೇಂಗಪ್ಪ? ಏನಾಯ್ತು? ಅದೇನು ಘಾತ ಆಯ್ತು ಹೇಳು. ಏನು ಗೆಳೆಯಣ್ಣ, ಏನಾಯ್ತು ಸಂಗಣ್ಣ? ಹಿಂಗೆ ಯಾಕೈತಿ ಘಾತ ಆಯ್ತಂತ ಯಾಕಂತೈತಿ? ಹಾಂ ಹೇಳು ಸಂಗಪ್ಪ, ಏನಾಯಿತು ನಮ್ಮ ಮುಂದೆ ಹೇಳು. ನೋಡ್ರಿ ಶೆಡ್ಜಿಯವರ, ಇವತ್ತು ಬೆಳಗ್ಗೆ ಜಳಕ ಮಾಡಿ ಮನೆಯಿಂದ ಹೊರಗೆ ಬರೋ ಕಾಲಕ್ಕೆ ನನ್ನ ಗೆಳೆಯಾಗ ನಾ ಏನಾರು ಕೊಡಿಸ್ಬೇಕು ಅಂಥೇಳಿ ಒಂದು ಹುಮ್ಮಸ್ಲೆ ಬರ್ತಾರೆ. ಕೋಟ್ ಕಳೆದ ಮನ್ಯಾಗ ಊಟಕ್ಕೆ ಹಾಕಿ ಬಂದೇನು ರೀ. ಹಾಂ ಅದ್ರಾಗ ಏನಾಯ್ತು? ಕೋಟ್ ಕಳೆದ ಅಲ್ಲಿ ಊಟಕ್ಕೆ ಹಾಕಿ ಬಂದರೆ ಹಂಗಲ್ರಿ. ನಾನು ಕೋಟನ ಕಿಸೆದಾಗನ ರೊಕ್ಕ ರೂಪಾಯಿ ಇಟ್ಟ ಮರ್ತು ಬಂದ ನೋಡ್ರಿ. ಏನು ಗೆಳೆಯ ನೀನು ಹಿಂಗಾತು? ಇರಲಿ ಬೇಡ, ಮತ್ತೆ ಮರ್ಯಾಕೆ ಬರ್ತೈತಿ. ಹಂಗೆ ಬೇಡ ಗೆಳೆಯ. ನೋಡು ಬಾಳಣ್ಣ, ಸ್ವಲ್ಪ ನೀನು ತಡೆಯುವಂಥವನಾಗು. ಯಾಕಂದ್ರೆ ನಾ ಹೆಂಗಾರ ಮಾಡಿ ಕೊಡುನು ಕೊಟ್ಟನ ತೊಗೊಂಡೋಗ್ನಪ್ಪ, ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಿ ಅನ್ನೋ ಕೂಡಲೇ ನಾ ಸ್ವಲ್ಪ ತಡಿ, ನಾನು ವಿಚಾರ ಮಾಡ್ತೀನಿ. ಆಗ ಗೆಳೆಯಪ್ಪ, ಏನು ವಿಚಾರ ಮಾಡ್ತಿ ಮಾಡು. ಹೇಳು ಸಿಂಗಪ್ಪ, ಏನು ವಿಚಾರ ಮಾಡ್ತಿ ಹೇಳು ನಮಗೆ.